ಅಮಿತ್ ಶಾನ ಭೇಟಿ ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ವಿಜೇಂದ್ರ ಕರ್ಕೊಂಡು ಹೋದ್ರು ಅಂತ ಸ್ಟೇಟ್ಮೆಂಟ್ ಮಾಡಿರೋಂಥದ್ದು. ಯಾರು ಹೇಳಿದ್ರು? ಯತ್ನಾಳ್ ಅವರು ಹೇಳಿರೋಂಥದ್ದು. ನೋಡಿ, ನಾನು ನನ್ನ ಬಾಯಲ್ಲಿ ಆ ವ್ಯಕ್ತಿ ಹೆಸರು ಬರೋಲ್ಲ. ಭಾರತೀಯ ಜನತಾ ಪಾರ್ಟಿಯಿಂದ ಉಚ್ಚಾಟನೆ ಆಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮಾತಾಡೋ ನೈತಿಕ ಹಕ್ಕನ್ನು ಕಳ್ಕೊಂಡಿದ್ದಾರೆ. ಏನಾಗಿದೆ, ಯಾರು ಉಚ್ಚಾಟನೆ ಆಗಿದಾರಲ್ಲ, ಪ್ರತಿ ದಿವಸ ಯಡಿಯೂರಪ್ಪನವ್ರ ಹೆಸರು, ವಿಜಯೇಂದ್ರ ಹೆಸರು, ದೊಡ್ಡವ್ರ ಹೆಸರು ಹೇಳಿಬಿಟ್ರೆ ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತಾನಂಗೆ ಎಲ್ಲ ಒಂದು ಕಡೆ ರಾಜ್ಯದಲ್ಲಿ ದೊಡ್ಡವ್ರ ಹೆಸರು ಹೇಳಿದ್ರೆ ನಾನು ಭಾಳ ದೊಡ್ಡನಾಗ್ಬಿಡ್ತೀನಿ. ಪ್ರತಿ ದಿವಸ ಮಾಧ್ಯಮದಲ್ಲಿ ಏನು ಕೆಲಸ ಇಲ್ಲ, ಬರೀ ಇದೇ ದಿವಸ ಇದೇ ಕೆಲಸ. ನಾನು ಹೇಳ್ತಿದ್ದೀನಿ ನೋಡಿ, ಭಾರತೀಯ ಜನತಾ ಪಾರ್ಟಿಯಿಂದ ಉಚ್ಚಾಟನೆ ಆದಮೇಲೆ ಎಲ್ಲ ಒಂದು ಕಡೆ ಆಗಲ್ ಕನಸ, ನಾನು ಮುಂದಿರೋ ಮುಖ್ಯಮಂತ್ರಿ ಎಲ್ಲಿದೆ? ಆಯ್ತು, ಹೊಸ ಪಕ್ಷ ಕಟ್ರಿ, 224 ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಘೋಷಣೆ ಮಾಡಿರಿ. ಅಮಿತ್ ಶಾನ ನಮ್ಮ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರು ಭೇಟಿ ಮಾಡಿದ್ದು ಒಂದು ಧರ್ಮಸ್ಥಳ ನಡೆದಂಥ ಘಟನೆಗಳು, ಇನ್ನು ರಾಜ್ಯದ ರೈತರ ಸ್ಥಿತಿಗತಿಗಳು ಅಮಿತ್ ಶಾ ಅವರಿಗೆ ಮಾಹಿತಿಯನ್ನು ಕೊಟ್ಟಿರಬಹುದು ಅಂತ ನನಗೆ ಮಾಹಿತಿ. ಅಮಿತ್ ಶಾ ಅವರ ಜೊತೆ ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ಮಾಡೋಕ್ಕೆ ವಿಜೇಂದ್ರ ಡೆಲ್ಲಿಗೆ ಹೋಗಿಲ್ಲ. ರಾಜ್ಯದಲ್ಲಿ ಪಕ್ಷದ ಬಲಿಷ್ಠ ಸಂಘಟನೆ ಬಲಿಷ್ಠ ಮಾಡಬೇಕು, ಮಾರ್ಗದರ್ಶನ ಪಡೆಯೋಕೆ ಹೋಗಿದ್ದಾರೆ. ನೋಡಿ, ಯಾವ ವರ್ಷ ಇದು, ಯಾವುದನ್ನ ಇದು? ಡಿಸೆಂಬರ್ 11 2025 ಕೊನೆ ತಿಂಗಳು. ಇದು ಅತ್ಯಂತ ದೊಡ್ಡ ಜೋಕ್ ಅನ್ನಿಸ್ತದೆ, ಕಾಮಿಡಿ ಪೀಸ್. ಈಗ ಏನಾದರೂ ಒಂದು ವಿಷಯ ಬೇಕಲ್ಲ, ವಿಜೇಂದ್ರ ಹೋಗಿದ್ದು ಪಾರ್ಟಿ ಸಂಘಟನೆಗೆ, ಅವರು ಮಾರ್ಗದರ್ಶನ ಪಡೆಯೋಕೆ ಹೋಗಿದ್ದಾರೆ. ಅದೇ ವಿಜೇಂದ್ರ ಅವರು ಒಂದು ಅಪೇಕ್ಷೆ ಸಂಕಲ್ಪ ಮಾಡಿದ್ದಾರೆ, ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಬೇಕು, 140 ಸ್ಥಾನಗಳು ಈ ನಾಡಿನ ಪ್ರಜ್ಞಾವಂತ ಮತದಾರ ಪ್ರಭುಗಳ ಆಶೀರ್ವಾದ ಪಡೆಯುವುದಕ್ಕೆ ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡ್ತಾ ಇದ್ದಾರೆ, ಪಕ್ಷವನ್ನು ಬಲಿಷ್ಠ ಮಾಡ್ತಿದ್ದಾರೆ. ಬೆಂಗಳೂರಿನ ಮೈಸೂರಿವರೆಗೂ ಪಾದಯಾತ್ರೆ ಮಾಡಿದರು, ಭ್ರಷ್ಟಾಚಾರದ ಹೋರಾಟ ಮಾಡಿದರು, ಅಧಿವೇಶನದ ಒಳಗೆ ಹೊರಗೆ ಹೋರಾಟ ಮಾಡ್ತಾರೆ. ರಾಜ್ಯದ ರೈತರ ಪರವಾಗಿ ತನ್ನ ಹುಟ್ಟುಹಬ್ಬವನ್ನು ಕುಟುಂಬ ಸದಸ್ಯರ ಮಧ್ಯೆ ಆಚರಣೆ ಮಾಡಿಕೊಳ್ಳಿಲ್ಲ. ಯಾವ ಕಬ್ಬು ಬೆಳೆಗಾರರು ರಸ್ತೆ ಮೇಲೆ ಮಲಗಿದ್ರು ಅವ್ರ ಜೊತೆಯಲ್ಲೇ ಮಲಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡ್ರು. ಮೆಕ್ಕೆಜೋಳ, ಭತ್ತ, ಹೆಸರು, ಈರುಳ್ಳಿ ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ. ಇಡೀ ರಾಜ್ಯದ ಉದ್ದಗಲಕ್ಕೆ ಹೋರಾಟ ಮಾಡಿದರು. ಎಲ್ಲ ಮಂಡಲಗಳಲ್ಲಿ, ಜಿಲ್ಲಾ ಕೇಂದ್ರದಲ್ಲಿ ಹೋರಾಟ ಆಯಿತು. ಮತ್ತು ತುಂಗಭದ್ರಾ ಕ್ರಸ್ಟ್ ಗೇಟ್ ರಿಪೇರಿ ದುರಸ್ತಿ ಮಾಡಬೇಕು, ಈ ವರ್ಷ ರೈತರಿಗೆ ನೀರು ಕೊಡಬೇಕು, ಇಲ್ಲದೇ ಇದ್ದರೆ ರೈತರ ಪ್ರತಿ ಎಕರೆಗೆ 25,000 ಪರಿಹಾರ ಕೊಡಬೇಕಂತೇಳಿ ಹೋರಾಟಗಳು ತೆಗೆದುಕೊಂಡಿದ್ದಾರೆ. ನೋಡಿ, ಬೆಳಗಾಂನಲ್ಲಿ ಮೊನ್ನೆ ಮಂಗಳವಾರ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮೆಕ್ಕೆಜೋಳ, ಭತ್ತ, ಕಬ್ಬು, ನೀರುಳ್ಳಿ, ತುಂಗಭದ್ರಾ ನದಿ ಕ್ರಸ್ಟ್ ಗೇಟ್ ತಕ್ಷಣ ಅಳವಡಿಸಬೇಕು, ನೀರು ಕೊಡಬೇಕು, ಇಲ್ಲದೇ ಇದ್ದರೆ ರೈತರ ಒಂದು ಎಕರೆಗೆ 25,000 ಪರಿಹಾರ ಕೊಡಬೇಕಂತೇಳಿ ಹೋರಾಟದ ಮುಖಾಂತರ ಸುವರ್ಣಸೌಧ ಮುತ್ತಿಗೆ ಹಾಕಿದರು. ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಹತ್ತಿಕ್ಕಬೇಕಂತೇಳಿ ಬಂಧಿಸಿದ್ರು. ಇವರಿಗೆ ಅಧಿವೇಶನದ ಒಳಗಡೆ ನಿರುದ್ಯೋಗ ಯುವಕರು ಪ್ರೊಟೆಸ್ಟ್ ನಡೀತಾ ಇದ್ದಾರೆ, ರಾಜ್ಯದ ಜ್ವಲಂತ ಸಮಸ್ಯೆಗಳು. ಹಾಗಾಗಿ ವಿಜೇಂದ್ರ ಅವರು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಮತ್ತು ಪ್ರತಿಪಕ್ಷ ನಾಯಕರು ಒಟ್ಟಾಗಿ ಹೋರಾಟ ಮಾಡ್ತಿದ್ದಾರೆ. ನಾನು ಹೇಳ್ತೀನಿ, ಯಾರು ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ, ಇವತ್ತು ಪ್ರತಿ ದಿವಸ ಮಾತಾಡ್ತಾರೆ. ಒಂದ್ಸರಿ ಅಧಿವೇಶನದಾಗ ಹೇಳಿರು 2,000 ಕೋಟಿ 3,000 ಕೋಟಿ ಮುಖ್ಯಮಂತ್ರಿ. ಅರೆ ಏನಿದು, ಏನು ಉದ್ದೇಶ ಇದೆ? ಎಲ್ಲ ಒಂದು ಕಡೆ ನಾನು ಹೇಳಿದ್ದಲ್ಲ, ಪ್ರತಿ ದಿವಸ ಸುದ್ದಿಲಿರಬೇಕು, ಬಾಯಿ ಚಪ್ಪಲ. ಮೈಕ್ ಮಾಧ್ಯಮ ಸ್ನೇಹಿತರು ಕಂಡ ತಕ್ಷಣ, ಮೈಕ್ ಹಿಡಿದ ತಕ್ಷಣ ಬಾಯಿ ಚಪ್ಪಲಕ್ಕೋಸ್ಕರ ಇದು ಸುಳ್ಳು ಸುದ್ದಿಗಳು ಹಬ್ಬಿಸ್ತಾರೆ ವಿನ ವಿಜೇಂದ್ರ ಅವರ ಸಂಕಲ್ಪ ಇದೆ. ನೋಡಿ, ಅಮಿತ್ ಶಾ ಜೊತೆಗೆ ಡಿ ಕೆ ಶಿವಕುಮಾರ್ ಭೇಟಿ ಆಗಿಲ್ಲ, ಇದು 100ಕ್ಕೆ 100 ಸುಳ್ಳು. ಪಕ್ಷ ಸಂಘಟನೆ ಬಗ್ಗೆ ಮಾರ್ಗದರ್ಶನ ಪಡೆದರೆ ಈ ವರ್ಷದ 2025 ಡಿಸೆಂಬರ್, ನೀವೇ ಹೇಳಿದ್ರಿ, ಇದು ಈ ತಿಂಗಳು ಹೇಳ್ತಾರಲ್ಲ, ಈ ಜನವರಿಗೆ ಏನು ಹೇಳ್ತಾರೆ, ಡಿಸೆಂಬರ್ಲಿ ಏನೇನು ಘಟನೆಗಳು, ಯಾರ್ಯಾರು ಏನು ಮಾತಾಡಿದ್ರು ಅದೆಲ್ಲ ಡಿಸ್ಪ್ಲೇ ಆಗ್ಬೇಕಲ್ಲ. ಅದಕ್ಕೋಸ್ಕರ ಕಾಮಿಡಿ ಪೀಸು
ದೊಡ್ಡ ಜೋಕ್ಸ್ ಇದು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾವುದೇ ಚರ್ಚೆಗಳಾಗಿಲ್ಲ, 100ಕ್ಕೆ 100 ಸುಳ್ಳಿದು. ಸರ್ ಸದಾನಂದ ಚಾಲ್ತಿ ನಂಟೆ ಆಗಿರ್ಬೇಕಂತೇಳಿ ಈ ರೀತಿ ಮಾತಾಡ್ತಾರೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.